ಇದರಲ್ಲಿ ಗಗನನ್ ಸಪೋರ್ಟ್ ಎಷ್ಟಿತ್ತು? ಗಗನ ಸಪೋರ್ಟು ತುಂಬ ಇತ್ತು. ಗಗನ ಇಲ್ಲ ಅಂದಿದ್ರೆ ಹೆಂಗೆ ಗಗನ ಇದ್ರಲ್ಲಿ ಒಂದು ಪಾರ್ಟ್, ಗಗನನೇ ಒಂದು ಪಾರ್ಟ್ ಅಂತ ಹೇಳ್ಬೋದು. ಯಾವ ಪಾರ್ಟ್? ಒಂದು ಮುಗಿಯದೆ ಅಧ್ಯಾಯ. ಅಪ್ಪ ಯಾವಾಗ ಶುರು ಆಯ್ತು? ಅದಾ ಸ್ಟಾರ್ಟ್ ಆದಾಗ ಯಾವಾಗ ಸ್ಟಾರ್ಟ್ ಆಯ್ತು ಅಂತಾನೆ ನಾನು ಕೇಳಿದ್ದು. ಅಂದ್ರೆ ಡಿ.ಕೆ.ಡಿ ಟೈಮಲ್ಲಿ ಡಿ.ಕೆ.ಡಿಲೇ ಸ್ಟಾರ್ಟ್ ಆಗಿದ್ದು. ಡಿ.ಕೆ.ಡಿಲೇ ಸ್ಟಾರ್ಟ್ ಆಗಿದ್ದು. ನನ್ಗೆ ಅನ್ಸ್ತಿತ್ತು ಡಿ.ಕೆ.ಡಿ ಅಲ್ಲಿ ಶಿವಣ್ಣ ಎಷ್ಟು ಕಾಣಿಸ್ಕೊಳ್ತಾರೋ, ರಕ್ಷಿತಾ ಮ್ಯಾಮ್ ಎಷ್ಟು ಕಾಣಿಸ್ಕೊಳ್ತಾರೋ, ಜಡ್ಜಸ್ ಎಷ್ಟು ಕಾಣಿಸ್ಕೊಳ್ತಾರೋ, ಇನ್ಫ್ಯಾಕ್ಟ್ ಅನುಶ್ರೀ ಎಷ್ಟು ಕಾಣಿಸ್ಕೊಳ್ತಾರೋ ಅವ್ರೆಲ್ರಿಗಿಂತ ಜಾಸ್ತಿ ಡಿ.ಕೆ.ಡಿ ಗಿಲ್ಲಿನೇ ಕಾಣಿಸ್ಕೊಂಡಿದ್ದು ಅಂತ. ಹೌದಾ? ಹೌದು ಕಾಣಿಸ್ಕೊಂಡಿದ್ದೀನಿ. ಬಟ್ ಏನ್ ಗೊತ್ತಾ, ಎಲ್ಲಾ ಪರ್ಫಾರ್ಮೆನ್ಸ್ ಆದ್ಮೇಲೆ ನೀವು ಬರ್ತಾ ಇದ್ರಿ ಅಲ್ಲ ಸ್ಟೇಜ್ ಮೇಲೆ ಹೋಗೋದು, ಪರ್ಫಾರ್ಮ್ ಮಾಡೋದು, ಕೀಟ್ಲೆ ಮಾಡೋದು, ಡೈಲಾಗ್ಸ್ ಹೇಳೋದು, ಯಾರು ಬೈದಿಲ್ವಾ? ಅಥವಾ ನಿಮ್ಗೆ ಏನು ಅನ್ಸ್ತಿಲ್ಲ ನಾನ್ ಯಾಕೆ ಗುರು ಇಷ್ಟೊಂದು ಕಾಣಿಸ್ಕೊಂತಿದ್ದೀನಲ್ಲ ಅಂತ ನಿಮ್ಗೆ ಅನ್ಸಿರ್ಲಿಲ್ವಾ? ಬೈದ್ ಯಾರು ಬೈದಿಲ್ಲ. ಅನುಶ್ರೀ ಮಾತ್ರ ಸುಮ್ಮನೆ ತಮಾಷೆ ಬರಲು ಯಾಕೋ ಬದ್ದಿದ್ದಿ ಮತ್ತೇನೋ ನಿಂದು ಅಂತ ರೇಗ್ಸೋರು. ನನಗೆ ಯಾವಾಗ್ಲೂ ಅನ್ಸಿಲ್ಲ. ಈಗ ನಾನೇ ಸುಮ್ಮನೆ ಕೂತಿರು ಏನಾರು ಒಂದು ಕೇಳುದು, ನಮ್ಮ ಅನುಶ್ರೀ ಅಕ್ಕ ಏನಾರು ಒಂದು ಸುಮ್ಮನೆ ಈಗ ಕೂತಿದ್ರು ಏನಾರು ನಮ್ ಗಿಲ್ಲಿ ಇದನ್ನ ಮಾಡ್ತಾನೆ ನೋಡ್ರಿ, ಯಾವ್ದೋ ರೋಪು ಯಾವ್ದೋ ಬೇರೆಯವ್ರು ಡ್ಯಾನ್ಸ್ ಮಾಡಿರ್ತಾರೆ, ಅದನ್ನ ನಮ್ ಗಿಲ್ಲಿ ನಾನು ಯಾವ ರೋಪು ನಂಗೆ ಸರಿಯಾಗಿ ಫ್ಲೋರ್ ಡ್ಯಾನ್ಸೇ ಮಾಡಕ್ ಬರೋದು, ನೆಲದ ಮೇಲೆ ರೋಪ್ ಕಟ್ಬಿಟ್ಟು ಆ ಥರದ್ದೇನೋ ಒಂದು ಗಿಮಿಕ್ ಮಾಡಿಸೋದು, ಹಿಂಗೆಲ್ಲ ಮಾಡಿ 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 ಹಂಗೆ ಅದಾಗಿದ್ದಷ್ಟೇ. ಬಟ್ ಆದ್ರೂ ಅಲ್ಲಿ ಯಶಸ್ವಿನಿಗೆ ಲೈನ್ ಹೊಡಿತಾ ಇದ್ರಿ, ಗಗನಂಗ್ ಲೈನ್ ಹೊಡಿತಾ ಇದ್ರಿ, ಆಮೇಲೆ ನಿಮ್ ಪಾರ್ಟ್ನರ್ ಲೈನ್ ಹೊಡಿತಾ ಇದ್ರಿ, ಇದ್ದೀನಿ. ಬೇಜಾರಾಯ್ತಾ? ಇಲ್ಲ, ನೀವಾಗ್ಲೇ ನನ್ನ ಅಕ್ಕ ಅಂತ ಕರೆದ್ರಿ. ಸೊ ಲೈನ್ ನಾವಂಗ್ ಕರೆಯದೇ ಇಲ್ಲ, ನಿದ್ದೆ ಗಂಡನಿದ್ರು ಕರೆಯಲ್ಲ. ಸರಿ ಅಲ್ಲ, ಮೂರ್ ಜನ ಹುಡುಗಿರ್ಗೆ ಒಂದೇ ಸ್ಟೇಜ್ ಅಲ್ಲಿ ಲೈನ್ ಅಕ್ಕ ಅಂತ ಕರೆದ್ರೆ ಅಷ್ಟೇ ಬಾಯಿ ಸೇದೋಗ್ಬಿಡ್ತದೆ ಅಷ್ಟೇ. ದೇವಿಡ. ಸರಿ ಆಯ್ತು, ನನ್ ಕ್ವೆಶನ್ ಕೇಳಲ್ಲ.